ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಗಡೆಗುಂಡುಮನೆ. ಸಾಗರದಲ್ಲಿ ಕಸ್ತೂರಿ ರಂಗನ್ ವರದಿ ವಿರುದ್ಧ ರೈತರ ಪ್ರತಿಭಟನಾ ಕಹಳೆ. ಎಸಿ ಕಚೇರಿ ಬಳಿ ಪೊಲೀಸರಿಂದ ಬ್ಯಾರಿಕೇಡ್ ತಡೆ, ಕಿತ್ತೆಸೆದ ರೈತರು, ಗದ್ದಲ. ಈ ವೇಳೆ ಜನಹಿತ ಮತ್ತು ರೈತರ ಹಿತಕ್ಕಾಗಿ ನಡೆಯುವ ಯಾವುದೇ ಹೋರಾಟದ ಕುರಿತು ನಂಬಿಕೆ, ವಿಶ್ವಾಸ ಇರಲಿ ಮತ್ತು ಹೋರಾಟದ ಗುರಿ ತಲುಪುವವರೆಗೂ ಒಗ್ಗಟ್ಟಾಗಿ ಇರಬೇಕು ಎಂದು ವಿಧಾನಸಭೆಯ ಮಾಜಿ ಸಭಾಪತಿ ಕಾಗೋಡು ತಿಮ್ಮಪ್ಪ ಅವರು ಹೇಳಿದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಗುರುವಾರ ಜಿಲ್ಲಾ ರೈತ ಸಂಘದ ವತಿಯಿಂದ ಏರ್ಪಡಿಸಿದ್ದ ಬೃಹತ್ ಪ್ರತಿಭಟನೆಯನ್ನು ಇಲ್ಲಿನ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನೆಗಳು ಶಕ್ತಿ ಕಳೆದುಕೊಳ್ಳುತ್ತಿದೆ. ಹಾಗಾಗಬಾರದು. ಒಳ್ಳೆಯ ಉದ್ದೇಶ ಹೊಂದಿರುವ ಪ್ರತಿಭಟನೆಯನ್ನು ಯಾರೇ ಸಂಘಟಿಸಿದರೂ ಬೆಂಬಲಿಸಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಹೋರಾಟವೇ ಕಡಿಮೆ ಆಗಿದ್ದಾವೆ. ಅಂತ ಸಂದರ್ಭದಲ್ಲಿ ರೈತರನ್ನ ಕುರಿತು ಸಂಬಂಧಪಟ್ಟಂತ ಒಂದು ಹೋರಾಟ ಎಲ್ಲರ ಬೆಂಬಲವನ್ನು ಇವತ್ತು ಪಡೆಯಬೇಕಾಗಿದೆ. ನಿಮ್ಮೊಂದಿಗೆ ನಾನು ಕೂಡ ಇರ್ತೇನೆ. ಈ ಹೋರಾಟ ಯಶಸ್ವಿಯಾಗಿ ಆಗಲಿ, ಹೋರಾಟದ ಬಗ್ಗೆ ನಂಬಿಕೆ, ವಿಶ್ವಾಸವೂ ಇರಲಿ ಅನ್ನೋ ಮಾತನ್ನ ಹೇಳಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಂತರ ಪ್ರತಿಭಟನೆಯ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಸಭೆ ನಡೆಯಿತು. ಈ ವೇಳೆ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಅವರು ಮಾತನಾಡಿ, ಮಲೆನಾಡಲ್ಲಿ ಇಂದಿಗೂ ಪರಿಸರ ಉಳಿದಿರುವುದಕ್ಕೆ ಕಾರಣ ನಮ್ಮ ರೈತ ಕುಟುಂಬದ ಹಿರಿಯರು. ಆದರೆ ಅದೇ ರೈತ ಕುಟುಂಬಗಳಿಗೆ ಮೇಲಿನ ಮೇಲೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನದಂತಹ ಆತಂಕಗಳು ಎದುರಾಗುತ್ತಿರುವುದು ವಿಪರ್ಯಾಸ. ವರದಿಯನ್ನು ಒಟ್ಟಾರೆ ತಿರಸ್ಕರಿಸುವುದರಿಂದ ಪ್ರಯೋಜನವಿಲ್ಲ. ಕೇರಳದ ಮಾದರಿಯಲ್ಲಿ ನಮ್ಮ ಕೃಷಿ ಭೂಮಿ, ಜನವಸತಿ ಪ್ರದೇಶಗಳ ವಾಸ್ತವ ಸಮೀಕ್ಷೆ ಮಾಡಿ ಉಳಿದ ಪ್ರದೇಶಗಳನ್ನು ವರದಿಗೆ ಸೇರಿಸಿ ಅನುಷ್ಠಾನಗೊಳಿಸಬೇಕು. ಇಲ್ಲವಾದಲ್ಲಿ ಮಲೆನಾಡ ಜನರ ಬದುಕು ದುಸ್ತರವಾಗಲಿದೆ ಎಂದು ಹೇಳಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಎಂದಿದ್ದರೂ ಆಗಬೇಕು. ಆದರೆ ಜನಜೀವನಕ್ಕೆ ಕುತ್ತು ತರುವ ರೀತಿಯಲ್ಲಿ ಆಗುವ ಅನುಷ್ಠಾನಕ್ಕೆ ನಮ್ಮ ವಿರೋಧವಿದೆ ಮತ್ತು ಹೋರಾಟವೂ ಇದೆ. ಆದರೆ ಕೃಷಿ ಮತ್ತು ಜನವಸತಿಯನ್ನು ಹೊರತುಪಡಿಸುವ ಸಮೀಕ್ಷೆ ಆಗುವ ರೀತಿ ರಾಜ್ಯ ಸರ್ಕಾರ ಗಮನ ಸೆಳೆಯಬೇಕು ಎಂದು ಹೇಳಿದರು. ಪ್ರತಿಭಟನೆ ಉದ್ದೇಶಿಸಿ ಬಿಆರ್ ಜಯಂತ್, ರಮೇಶ್ ಕೆಳದಿ, ಪ್ರಸನ್ನ ಹೆಗಡೆ ಕೆರೆಕೈ, ಮಲ್ಲಿಕಾರ್ಜುನ ಹಕ್ರೆ, ಟಿಡಿ ಮೇಘ್ರಾ, ಚೇತನ್ ರಾಜ್ ಕಣ್ಣೂರು, ಪ್ರಶಾಂತ್ ಮತ್ತಿತರರು ಮಾತನಾಡಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮಚಂದ್ರಪ್ಪ ಮನೆಘಟ್ಟ, ಸಂತೋಷ್ ಕುಮಾರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ರೈತರು ಹಾಜರಿದ್ದರು. ಮಲೆನಾಡು ಉಳಿದಿದೆ ಅಂತ ಹೇಳಿದ್ರೆ ನಮ್ಮ ಹಿರಿಯರಿಂದ ಉಳಿದಿದೆ. ಒಟ್ಟಾರೆ ರಿಜೆಕ್ಟ್ ಮಾಡಿದ್ರೆ ಮತ್ತೆ ಬರುತ್ತೆ. ನಾವು ಮಾಡಿದೆ ಒಟ್ಟಾರೆ ರಿಜೆಕ್ಟ್ ಮಾಡಿ ನೋಡಿದ್ದೇವೆ, ಮತ್ತೆ ಬರುತ್ತೆ. ಯಾವುದಕ್ಕೆ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು. ಫಿಸಿಕಲ್ ಸರ್ವೆ ಆದ್ರೆ ಇದು ಆಗ್ತದೆ ಸ್ನೇಹಿತರೆ. ಹಂಗೆ ರಿಜೆಕ್ಟ್ ಮಾಡಿದ್ರೆ ಅದು ಗೋವಾದೊಂದು ಸಂಸ್ಥೆ ಇದೆ, ಕೇಸ್ ಹಾಕೋರು, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಅದು NGTಗೆ ರೆಫರ್ ಮಾಡಿದೆ. NGT ಅವರು ಬಿಡೋದಿಲ್ಲ. ಈ ತರ ನಮ್ದೊಂದಿಷ್ಟು ಇದೆ. ಹಾಗಾಗಿ ಇದು ಪ್ರಾಕ್ಟಿಕಲ್ ಇಲ್ಲ. ಜನವಸತಿಗಳಿದಾವೆ, ಶಾಲೆಗಳಿದಾವೆ, ಕಾಲೇಜುಗಳಿದಾವೆ, ನೀರಿನ ಮೂಲಗಳಿದಾವೆ. ಅವೆಲ್ಲವನ್ನ ಬಿಟ್ಟು ಈ 20,000 ಎಕರೆಯಲ್ಲಿ ಒಂದು 6,000 ಎಕರೆಗೆ ತಂದ್ರೆ, ಇಳಿಸಿದ್ರೆ ಇನ್ನು 14,000ದಲ್ಲಿ ನಾವೆಲ್ಲ ಇದ್ದೀವಿ. ಕೆರೆ ತೊರೆಗಳಿದಾವೆ, ಹೊಳೆ ಹಳ್ಳಗಳಿದಾವೆ, ಮುಳುಗಡೆ ಜಾಗ ಇದೆ, ಡ್ಯಾಮ್ಗಳಿದಾವೆ. ಅವೆಲ್ಲ ಬಿಟ್ಟು ಮಾಡಿದ್ರೆ ಆಗ್ತದೆ. ಒಟ್ಟಾರೆ ಈಗಿರ್ತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ರಿಜೆಕ್ಟ್ ಮಾಡಿ ನಾವು ಹೊಸದಾಗಿ ಮಾಡಿಕೊಡ್ತೇವೆ, ನೀವು ಬನ್ನಿ, ನಿಮ್ಮ ಸುಪರ್ದಿಲೇ ಮಾಡ್ತೇವೆ ಅಂತ ಹೇಳಿ ಈ ತರ ಮಾಡಿಸ್ಬೇಕು ಕಾಂಗ್ರೆಸ್ಸಿನ ಮುಖಂಡರು. ಈಗ ನೀವು ಯಾಕೆ ಹೇಳ್ತೇವೆ ಅಂದ್ರೆ, ನಾವಿದ್ದಾಗ ನಾವು ಮಾಡೋ ಪ್ರಯತ್ನ ಮಾಡಿದ್ವಿ. ಅಧಿಕಾರದಾಗ ಇದ್ದಾಗ ನಾವು ಡೆಲ್ಲಿಗೆ ಹೋಗಿ ಕೂತಿದ್ವಿ. ಇದೇ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಅವ್ರು ಕೂರ್ಸ್ಕೊಂಡು, ನಾನು, ನಮ್ಮ MP ಜ್ಞಾನೇಂದ್ರ, ಭೂಪೇಂದ್ರ ಯಾದವ್, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ, ಫಾರೆಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಇವರಷ್ಟು ಜನ ಕೂರ್ಸ್ಕೊಂಡು 2022ನೇ ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ಡೇಟ್ ಬರ್ದಿಟ್ಟಿದ್ದೇನೆ ಗೊತ್ತಿಲ್ಲ, ಮಾಡಿ ಮುಂದೆ ಹಾಕ್ಸ್ಕೊಂಡು ಬಂದ್ವಿ. ಆದ್ರೆ ಈಗ ಆ ಕೆಲಸ ಆಗಬೇಕು. ಕರೆ ಕೊಡ್ಲಿ ಈ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಈ ಬೆಡಂಬೂತವನ್ನ ಓಡಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಾ? ಪಕ್ಷ ಬೇಡ, ಇದ್ಯಾರೋ ರೈತ ಸಂಘದ ಕರೆ ಕೊಟ್ಟಾರೆ ಅಂತ ಬರದೇ ಇರೋದು, ಇದ್ಯಾರೋ ರಾಜಕೀಯ ಪಕ್ಷದವ್ರು ಕರೆ ಕೊಟ್ಟಿದ್ದಾರೆ ಅಂತ ಹೋಗದೇ ಇರೋದು. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಇನ್ನು ಮುಂದೆ ಇವತ್ತು ಆರಂಭ, ಇನ್ನು ಮುಂದೆ ನಡೀತಕ್ಕಂತ ಎಲ್ಲ ಹೋರಾಟದಲ್ಲೂ ನೀವು ಭಾಗಿಯಾಗಬೇಕು ಸಮಯ ಮಾಡಿಕೊಂಡು. ಹಾಗೆ ಕಸ್ತೂರಿ ರಂಗನ್ ವರದಿ ಏನೆಲ್ಲ ಆಗ್ಬೋದು ಅಂತ ಇನ್ನೂ ಸುಮಾರು ಜನ ಮಾತಾಡ್ತಾರೆ.
6 ಬಾರಿ ತಿರಸ್ಕಾರ ಮಾಡಿದ್ರು, 7ನೇ ಬಾರಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅಂತಂದ್ರೆ 8ನೇ ಬಾರಿ ಅದು ಇದು ಅಂತಿಮ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಅಂತ ಕೂಡ ಹೇಳಿದ್ದಾರೆ. ನಾವು ಕೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳು ಕೂಡ ನಮಗೆ ಅಷ್ಟೇ ಮುಖ್ಯವಾದದ್ದು. ನಾವೀಗ ಆಗಾಗ್ಲೇ ಅದನ್ನು ಉಳಿಸ್ಕೊಂಡಿದ್ದೀವಿ. ಎಲ್ಲ ಪರಿಸರವನ್ನು ಕೂಡ ನಾವು ಈ ಭಾಗದಲ್ಲಿ ಹಾಗೆ ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀವಿ. ಈ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ವಲಯಕ್ಕೆ ಸೇರಿಸಿರ್ತಕ್ಕಂಥ ನೂರಾರು ಗ್ರಾಮಗಳು, 115 ಗ್ರಾಮಗಳು, ಭಜನೆ ಗ್ರಾಮಗಳೆಲ್ಲ ಸೇರಿದ್ರೆ 200ಕ್ಕೂ ಹೆಚ್ಚು ಗ್ರಾಮಗಳಾಗ್ತವೆ. ಈ ಎಲ್ಲಾ ಗ್ರಾಮಗಳಲ್ಲಿ ಮತ್ತೊಮ್ಮೆ ಸರ್ವೆ ಆಗಬೇಕು. ಸರ್ವೆ ಕಾರ್ಯ ನಡೆಸಿ ಜನವಸತಿ ಪ್ರದೇಶವನ್ನ ಗುರುತಿಸಬೇಕು, ನಮ್ಮ ಕೃಷಿ ಪ್ರದೇಶವನ್ನ ಗುರುತಿಸಬೇಕು. ಅದನ್ನೆಲ್ಲ ಹೊರಗಿಟ್ಟು ಈ ವರದಿಯನ್ನ ಜಾರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ನಮ್ಮ ಮನವಿಯಲ್ಲಿ ಮಾಡ್ಕೊಂಡಿದ್ದೇವೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿನ್ನೆ ಏನೋ ಘೋಷಣೆ ಮಾಡ್ಕೊಂಡಿದ್ದಾರೆ, ಇದಕ್ಕಾಗಿ ಒಂದು ವಿಶೇಷ ಅಧಿವೇಶನವನ್ನ ಕರೀತೀನಿ ಅಂತ ಹೇಳಿ ಹೇಳಿದ್ದಾರೆ. ಸ್ವಾಗತ ಮಾಡ್ತೀನಿ. ಆದ್ರೆ ಎಲ್ಲ ಸಂಸದರನ್ನು ಒಂದು ಬಾರಿ ಕೂಡಿಸ್ಕೊಂಡು ಚರ್ಚೆ ಮಾಡಿ, ಸರ್ವಪಕ್ಷದ ಸಂಸದರನ್ನು ಕೂಡ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಹಾಗೆ ಪರಿಸರ ಸಚಿವಾಲಯಕ್ಕೆ ಭೇಟಿ ನೀಡಿ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಇಲ್ಲ ಅಂತಂದ್ರೆ ಪ್ರತಿ ಬಾರಿಯೂ ಇದನ್ನ ರಿಜೆಕ್ಟ್ ಮಾಡೋದಕ್ಕೆ ಸರ್ಕಾರಗಳು ಸೀಮಿತವಾಗಬಾರದು ಅಂತ ಹೇಳಿ ಯಾವಾಗಲೂ ಪ್ರತಿಭಟನಾಕಾರರು ನಿಲ್ಲುತ್ತಿದ್ದ ಉಪವಿಭಾಗಾಧಿಕಾರಿಗಳ ಕಚೇರಿಯ ಹೊರ ಕಾರಿಡಾರ್ಗೆ ಈ ಬಾರಿ ಪ್ರತಿಭಟನಾಕಾರರು ಬರಬಾರದು ಎಂಬ ಹಿನ್ನೆಲೆಯಲ್ಲಿ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿದರು. ಇದನ್ನು ಗಮನಿಸಿದ ರೈತರು ತಡೆದು ನಿಂತ ಪೊಲೀಸರ ಸಮೇತ ಬ್ಯಾರಿಕೇಡ್ ಅನ್ನು ಆ ಜಾಗದಿಂದ ತಳ್ಳಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಗದ್ದಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ರೈತರು ಪೊಲೀಸರ ಈ ಕ್ರಮಕ್ಕೆ ಧಿಕ್ಕಾರ ಕೂಡ ಕೂಗಿದರು. ಅಲ್ಲದೆ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮತ್ತು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಪೊಲೀಸರ ಇಂತಹ ಧೋರಣೆ ಸರಿಯಲ್ಲ, ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡುತ್ತಿರುವಾಗಲೂ ವ್ಯರ್ಥ ಸಂಘರ್ಷಕ್ಕೆ ಇಲಾಖೆ ಹಾದಿ ಮಾಡಿಕೊಡುತ್ತಿದೆ, ಇದನ್ನು ತಿದ್ದಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಕ್ಷಾತೀತವಾದ ಜಾತ್ಯತೀತವಾದಂತ ಒಂದು ಹೋರಾಟದಲ್ಲಿ ಅನೇಕ ಗ್ರಾಮದ ಗ್ರಾಮಸ್ಥರು ಬಂದಿದ್ದಾರೆ. ನಿಮ್ಮನ್ನೆಲ್ಲ ಇನ್ನೂ ನೋಡೇ ಇರಲಿಲ್ಲ ಅವರು, ಇವತ್ತು ನೋಡಿದ್ರು ನಿಮ್ಮ ವರ್ತನೆಯನ್ನ. ದಯವಿಟ್ಟು ರಕ್ಷಣಾ ಇಲಾಖೆ ಅಧಿಕಾರಿಗಳಲ್ಲಿ ನೀವು ನಮ್ಮ ಅಣ್ಣ ತಮ್ಮದಿದ್ದ ಹಾಗೆ, ನಿಮ್ಮ ಜೊತೆ ವೈಯಕ್ತಿಕವಾಗಿ ನಮ್ಗೆ ಏನು ಕೂಡ ದ್ವೇಷ ಇರೋದಿಲ್ಲ. ನೀವು ಯಾಕೆ ಈ ರೀತಿ ಪ್ರಚೋದನೆ ಮಾಡ್ತೀರಿ, ಒಂದೊಂದು ಬಾರಿ ಅದು ಯಾಕೆ ಮಾಡ್ಕೊಳ್ತೀರ ನಮಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಳ್ಳಿಯಿಂದ ಬಂದಿರ್ತಾರೆ, ಎಲ್ಲರೂ ಕೂಡ ದಿನನಿತ್ಯ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೆಲವು ನೀತಿ ನಿಯಮ ಕಾನೂನಿನ ಅರಿವಿಲ್ಲದೆ ಇರ್ತಕ್ಕಂಥವ್ರು ತುಂಬಾ ಜನ ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ನೀವು ಕೂಡ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗ್ತದೆ. ಅದರಲ್ಲಿ ಇವತ್ತು ನೀವು ತಪ್ಪಿದ್ದೀರಿ, ನೀವು ಇನ್ನೂ ಟ್ರೈನಿಂಗ್ ಸರಿಯಾಗಿ ಆಗಿಲ್ಲ, ನಿಮಗೆ ಟ್ರೈನಿಂಗ್ ಸರಿಯಾಗಿ ಆಗಿಲ್ಲ. ಇವತ್ತಿನ ಘಟನೆ ಏನಾದ್ರೂ ನಮ್ಮ ಅನೇಕ ನಾಯಕರುಗಳು ನಾವುಗಳು ಎಲ್ಲ ಸೇರಿ ಅವರನ್ನ ಮನವೊಲಿಸಿ ತಡೆದೇ ಹೋಗಿದ್ರೆ, ಅಥವಾ ನಾವು ಕೂಡ ನಿಮ್ಮ ರೀತಿ ಅವರನ್ನ ಪ್ರಚೋದನೆ ಮಾಡಿದ್ರೆ ಪರಸ್ಪರ ಹಲ್ಲೆಗಳು ನಡೀತಾ ಇತ್ತು. ಅವಾಗ ಕೆಟ್ಟ ಹೆಸರು ನಮಗೂ ಆಗುತ್ತೆ, ನಮಗಿಂತ 100 ಪಟ್ಟು ನಿಮಗೆ ಆಗ್ತದೆ. ದಯವಿಟ್ಟು ಗಮನ ಇಟ್ಕೊಳ್ಳಿ. ನಾವು ಯಾವತ್ತೂ ಕೂಡ ಎಸಿ ಕಚೇರಿ ಒಳಗೆ ನುಗ್ಲೇ ಇಲ್ಲ.
ಈವರೆಗೂ ಕೂಡ ಶ್ರಮವನ್ನ ಇತ್ತೀಚೆಗೆ ಬಂದಿದ್ದೀರಿ. ನಮ್ಮ ಕಚೇರಿ ಕೆಳಗಡೆ ಮಾಡ್ಲಿಕ್ಕೆ ಅನುಮತಿ ಕೊಡಿದ್ದ ನೀವು ಇಷ್ಟು ಬ್ಯಾರಿಕೇಡ್ ಇಟ್ಕೊಂಡು ಇಷ್ಟೊಂದು ಜನಕ್ಕೆ ಒಂದು 8 ಜನ ಇಟ್ಕೊಂಡು ಬಂದವರು ಸರಿಯಾಗಿ ಅಲ್ಲಿಂದನೂ ಮಾಡಿಲ್ಲ. ನಮಗೆ ವಾಹನಗಳ ದಟ್ಟ ಅಲ್ಲಿಂದನೂ ಅಡಚಣೆ ಆಗ್ತಾನೆ ಬಂದಿದೆ. ಇಲ್ಲಿ ಒಂದು ಬೇಲಿ ಕಟ್ಕೊಂಡು ಕೊಟ್ಕೊಂಡಿದ್ದೇವೆ. ದಿನ ಬೇಲಿ ಕಟ್ಟೋರು ನಾವು, ದಿನ ಹೊಲದಲ್ಲಿ ಬೇಲಿ ಕಟ್ಟೋರು ನಾವು, ನಮಗೆ ಬೇಲಿ ಕಟ್ಕೊಂಡು ಕೊಟ್ಟಿದ್ದೀರಿ. ನಮ್ಮ ರಕ್ಷಣೆ ಆಗಿರೋದು. ಆದ್ರೆ ಕೆಲವು ಸಣ್ಣ ಪುಟ್ಟ ಅಧಿಕಾರಿಗಳು ಸಣ್ಣ ಬೇರೆ ದೊಡ್ಡ ಆಲೋಚನೆ ಮಾಡಿ, ದುರಾಲೋಚನೆ ಅಲ್ಲ, ದೂರಾಲೋಚನೆ ಮಾಡಿ ಏನೋ ಮಾಡಕ್ಕೋ ಏನೋ ಮಾಡ್ಕೊಂಡ್ಬಿಡ್ತಾರೆ. ಅದು ಘರ್ಷಣೆಗೆ ಕಾರಣ ಆಗ್ತದೆ. ಪುಲ್ಲಯ್ಯ ಇನ್ಸ್ಪೆಕ್ಟ್ರು ಅವ್ರು ಹೇಳ್ತಾರೆ ಇಲ್ಲಿವರೆಗೆ ಬರ್ತಾರೆ, ಯಾವತ್ತು ಇಲ್ಲಿ ಹಾಕೋಣ ಬ್ಯಾರಿಕೇಡ್ ಅಂತ. ಸಬ್ ಇನ್ಸ್ಪೆಕ್ಟರ್ ಶಾಂತರಾಗಿ ಹೇಳ್ತಾರೆ ಇಲ್ಲಿಗೆ ಇಲ್ಲಿ ಹಾಕೋಣ ಅಂತ. ಹಾಕೊಂಡು ಘರ್ಷಣೆ ಮಾಡ್ಕೊಂಡು ಜನ ಇಲ್ಲಿವರೆಗೆ ನಿಲ್ಸಿದ್ದಾರೆ. ಈಚೆಗೆ ಗೇಟ್ ತಂಗಿದೆ, ಒಬ್ಬ ನೆರಪಲ್ಲೇ ನಮ್ಮ ರೈತರು ದಾಟೋದು. ಅದು ಸಾಗರದ ಸಂಸ್ಕೃತಿ ಅಲ್ಲ ಶಾಂತರಾಜ್, ಇದು ಕುಂಸಿ ಅಲ್ಲ. ಈ ಕುಂಸಿಲೆಲ್ಲ ಚೆನ್ನಾಗಿ ಮಾಡಿ ಇಲ್ಲಿ ಯಾಕೆ ಆಟ ಆಡ್ತೀವಿ ಮಂಗಾಟನ?